ಅವರಿಗೆ ಆನಂದರಾವ್ ಸರ್ಕಲ್ ಅಲ್ಲಿ ಬೈರೇಗೌಡ ಅಂತ ಒಬ್ರು ಇದಾರೆ. ಅವ್ರದ್ದು ಒಂದು 3-4 ರೂಮ್ ಇದೆ, ಒಂದು ಚಿಕ್ಕ ಲಾಡ್ಜ್ ಟೈಪ್ ಇದೆ. ಆಮೇಲೆ ನೋಡಿದಾಗ ಬಾಡಿ ಎಲ್ಲ ನೋಡಿದಾಗ ಸತ್ತು ಹೋಗಿರ್ತಾರೆ. ಅಲ್ಲಿ ಬ್ಲಡ್ ಎಲ್ಲ ಇರುತ್ತೆ, ಸೂಕ್ಷ್ಮವಾಗಿ ಆ ಕಡೆ ಎಲ್ಲ ನೋಡಿದಾಗ ಬ್ಲಡ್ ಎಲ್ಲ ಇರುತ್ತೆ. ಮತ್ತೆ ನೆಲದ ಮೇಲೆ ಖಾರ ಪುಡಿ, ಚಿಲ್ಲಿ ಪೌಡರ್ ಎಲ್ಲ ವೈರ್ ಇರುತ್ತಲ್ಲ, ಫೋಟೋ ಇದು ಕ್ಯಾಮ್ರಾ ವೈರ್ ಕೇಬಲ್ ಟೈಪ್ ಇರುತ್ತೆ, ಅದನ್ನ ಕತ್ತಿಗೆಲ್ಲ ಸುತ್ತು ಬಿಟ್ಟಿರ್ತಾರೆ. ಫಿಲಮ್ಗೆ ಹುಡುಗರೆಲ್ಲಾರನು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಸ್ಗೆ ಪರಿಚಯ ಮಾಡಿಕೊಡೋದು, ಇವರೇ ಫಸ್ಟ್ ಟೆಸ್ಟ್ ಮಾಡೋದು. ನಿನ್ನ ಹುಡುಗರನ್ನ ಒಳ್ಳೊಳ್ಳೆ ಹುಡುಗರಿದ್ರೆ ಅವ್ರಿಗೆ ಸೈಡ್ ಆಕ್ಟ್ರು ಅದು ಇದು ಮಾಡಿಸ್ತೀನಿ ಅಂತ ಹೇಳೋದು. ಆಯ್ತು ಅಂದ್ಬಿಟ್ಟು ಇಲ್ಲೇ ಮಲ್ಕೊಳ್ಳಿ ನೋಡೋಣ ನಾಳೆ ಹಾಗೆ ಹೀಗೆ ಅಂತ ಮಲಗಿಸ್ಕೊಳ್ತಾನೆ. ಪಾಪ ಮಲಗಿಸ್ಕೊಂಡ್ರೆ ನೈಟಲ್ಲಿ ಸುಮಾರು ಮಧ್ಯರಾತ್ರಿಲಿ ಇವನ್ ಮಲ್ಕೊಂಡಿರೋದನ್ನ ಕನ್ಫರ್ಮ್ ಮಾಡ್ಕೋತಾರೆ. ಇಬ್ರು ಸೇರಿ ಅವನ ಕುತ್ತಿಗೆ ಮೇಲೆ ಕೂತ್ಕೊಂಡು ಅವನಿಗೆ ಸ್ಟ್ರ್ಯಾಂಗ್ಯುಲೇಟ್ ಮಾಡ್ಬಿಡ್ತಾರೆ. ಕುತ್ತಿಗೆ ಹಿಚ್ಚಿಬಿಡ್ತಾರೆ. ಹೀಗೆ ಹಿಚ್ಚಕ್ದಾಗ ಅವನಿಗೆ ಸ್ವಲ್ಪ ಪೇಯ್ನ್ ಆಗುತ್ತೆ. ಪೇಯ್ನ್ ಆಗಿ ಒದಾಡ್ತಿರ್ತಾನ ಅವನು. ಆಗ ಈ ಕ್ಯಾಮ್ರಾ ಇರುತ್ತಲ್ಲ, ಆ ವೈರ್ ಇರುತ್ತಲ್ಲ, ಕ್ಯಾಮ್ರಾ ವೈರ್, ಕೇಬಲ್ ವೈರ್ ತಗೊಂಡು ಸುತ್ತಿ ಟೈಟಾಗಿ ಎಳೆದ್ಬಿಡ್ತಾರೆ. ತಿರುಪತಿಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಒಬ್ಬ ಮಂಡ್ಯ ಜಿಲ್ಲೆ ಬೆಸಗರಳ್ಳಿ ಅಂತಿದೆ, ಆ ಬೆಸಗರಳ್ಳಿ ಅವನು ಒಬ್ಬ ಪರಿಚಯ. ಎಲ್ಲಿ? ತಿರುಪತಿಲಿ ಇವರೆಲ್ಲ ಕನ್ನಡ ಮಾತಾಡ್ತಿರ್ತಾರೆ. 2014-2015 ನಾನು ACP ಉಪ್ಪಾರಪೇಟೆಯಾಗಿ ಕೆಲಸ ಮಾಡ್ತಾ ಇದ್ದೆ. ಆಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕಾಶ್ ಎಂಬುವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರು. ಮತ್ತೆ DCP ನಮಗೆ ಲಾಭುರಾಮ್ ಅಂತ DCP ಸಾಹೇಬರಿದ್ರು. ಏಪ್ರಿಲ್ 5ನೇ ತಾರೀಕು 2014 ಇಸ್ವಿಲಿ ನಾನು ನನ್ನ ACP ಆಫೀಸಲ್ಲಿದ್ದೆ. ಸರಿ, ನಮ್ಮ ಇನ್ಸ್ಪೆಕ್ಟರ್ ಪ್ರಕಾಶ್ ಎಂಬುವರು ಒಂದು ಫೋನ್ ಮಾಡ್ತಾರೆ ನನಗೆ. ಸರ್, ಹೀಗೆ ಆನಂದರಾವ್ ಸರ್ಕಲ್ ಅಲ್ಲಿ ಬೈರೇಗೌಡ ಅಂತ ಒಬ್ರು ಇದಾರೆ, ಅವ್ರದ್ದು ಒಂದು 3-4 ರೂಮ್ ಇದೆ, ಒಂದು ಚಿಕ್ಕ ಲಾಡ್ಜ್ ಟೈಪ್ ಇದೆ. ಅದು ಸಹ ಒಂದು ಬಾಡಿಗೆ ಕೊಟ್ಟಿರುವಂತಹ ರೂಮ್. ಇದರಲ್ಲಿ ಒಬ್ಬ ಚಂದ್ರು ಅನ್ನೋರು ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಚಂದ್ರು ಪ್ರೊಫೆಷನಲಿ ಫೋಟೋಗ್ರಾಫರ್ ಅವರು. ಆ ರೂಮ್ ಅಲ್ಲಿ 3 ಜನ ಇರ್ತಾರೆ ವಾಸ. 3 ಜನದಲ್ಲಿ ಚಂದ್ರು ಸಹ ಒಬ್ರು. ಚಂದ್ರು ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನಂತ ಅಂದ್ರೆ, ಕಟ್ಟಿಮನಿ ಅಂತ, ಹನುಮಂತ ಕಟ್ಟಿಮನಿ ಅವರ ರೂಮ್ಮೇಟ್ ಅವರು. ಹಿಂದಿನ ದಿವಸ ಅವರು ಸಾಯಂಕಾಲ ಸುಮಾರು ಒಂದು 5-6 ಗಂಟೆಗೆ, 4ನೇ ತಾರೀಕು 5-6 ಗಂಟೆಗೆ ಎಲ್ಲ ಕೆಲಸ ಮುಗಿಸಿ ಮಾಮೂಲಿ ಇವರು ಹೊರಟೋಗ್ತಾರೆ. ಯಾರು? ಚಂದ್ರು ಹೊರಟೋಗ್ತಾರೆ. ಅಲ್ಲಿ ಹನುಮಂತ್ ಕಟ್ಟಿಮನಿ ಸಾಮಾನ್ಯವಾಗಿ ಅಲ್ಲೇ ಮಲಗೋದು, ಈ ರೂಮಲ್ಲೇ ಮಲಗೋದಾತ. ಇವ್ರ ಪಾಟಿಗೆ ಇವ್ರು ರೂಮಲ್ಲಿ ಇರ್ತಾರೆ, ಇವ್ರು ಹೋಗ್ತಾರೆ. ಹೋಗಿ ನೆಕ್ಸ್ಟ್ ಡೇ 5ನೇ ತಾರೀಕು ಬರ್ತಾರೆ. ಕಟ್ಟಿಮನಿ ಅಂಗಾತವಾಗಿ ಮಲಗಿರುತ್ತೆ, ಓಪನ್ ಇರುತ್ತೆ. ಇವ್ರು ಏನ್ ಹೀಗ್ ಮಲಗಿದ್ದಾರೆ, ಏನಾದ್ರು ನಿದ್ದೆಗಣ್ಣ ಏನಾದ್ರು ಮಲಗಿಲ್ಬಿಟ್ಟಿದಾರ ಅಂತ ಹೇಳಿ ಇವರು ಇದ್ ಮಾಡ್ತಾರೆ. ಬಟ್ ಆಗ ನೋಡಿದ್ರೆ ಬಾಡಿ ಜೀವಂತವಾಗಿರೋದಿಲ್ಲ, ಸತ್ತೋಗಿರ್ತಾನೆ. ಹನುಮಂತ್ ಕಟ್ಟಿಮನಿ ಅಂಗಾತವಾಗಿ ಬಾಡಿ ಬಿದ್ದಿರುತ್ತೆ. ಹನುಮಂತ್ ಕಟ್ಟಿಮನಿದು. ಚಂದ್ರು ನೋಡಿ ಗಾಬರಿಯಾಗಿ, ಯಾಕೆ ಇನ್ನ ಬೆಳಿಗ್ಗೆ ಆದ್ರಿಂದ ಇನ್ನು ಮಲಗೆ ಇದ್ದಾನೆ ಅಂತ ಹೇಳಿ ಆತ ಒಂದ್ ಸ್ವಲ್ಪ ಕನ್ಫ್ಯೂಸ್ ಸ್ಟೇಟಸ್ ಅಲ್ಲಿ ಇರ್ತಾರೆ. ಆಮೇಲೆ ನೋಡಿದಾಗ ಬಾಡಿ ಎಲ್ಲ ನೋಡಿದಾಗ ಸತ್ತೋಗಿರ್ತಾರೆ. ಅಲ್ಲಿ ಬ್ಲಡ್ ಎಲ್ಲ ಇರುತ್ತೆ, ಸೂಕ್ಷ್ಮವಾಗಿ ಆ ಕಡೆ ಎಲ್ಲ ನೋಡಿದಾಗ ಬ್ಲಡ್ ಎಲ್ಲ ಇರುತ್ತೆ. ಮತ್ತೆ ನೆಲದ ಮೇಲೆ ಖಾರ ಪುಡಿ, ಚಿಲ್ಲಿ ಪೌಡರ್ ಎಲ್ಲ ಹರಡಿರುತ್ತೆ. ಅಲ್ಲಿ ಗ್ರಾಚರ್ ಆಯ್ತಲ್ಲ ಅಂತ ಹೇಳಿ ಕತ್ತಿಗೆ ಒಂದು ವೈರ್ ಎಲ್ಲ ಸುತ್ತಬಿಟ್ಟಿರ್ತಾರೆ. ಒಂದು ಕ್ಯಾಮ್ರಾ, ನಾನು ಮೊದಲೇ ಹೇಳ್ದಾಗೆ ಚಂದ್ರು ಫೋಟೋಗ್ರಾಫರ್ ಅವರು ಅದೇ ರೂಮ್ ಅಲ್ಲಿ ಒಂದು ಸೈಡ್ ಅಲ್ಲಿ ಒಂದು ಫೋಟೋಗ್ರಫಿ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಒಂದು ರೂಮ್ ಇರುತ್ತೆ, ಮತ್ತೆ ಒಂದು ಹಾಲ್ ಇರುತ್ತೆ, ಹೀಗೆಲ್ಲ ಇರುತ್ತೆ. ಈ ಫೋಟೋ ವೈರ್ ಇರುತ್ತಲ್ಲ, ಇದು ಕ್ಯಾಮ್ರಾ ವೈರ್ ಕೇಬಲ್ ಟೈಪ್ ಇರುತ್ತೆ, ಅದನ್ನ ಕತ್ತಿಗೆಲ್ಲ ಸುತ್ತಬಿಟ್ಟು ಸ್ವಲ್ಪ ವೈರ್ ಹಾಗೆ ಇರುತ್ತೆ, ಕತ್ತಿಗೆ ಬಿಗಿಯಾಗಿ ಸುತ್ತಕೊಂಡ್ಬಿಟ್ಟಿರುತ್ತೆ ವೈರು. ಸತ್ತೋಗಿರ್ತಾನೆ. ನಂತರ ರೂಮಲ್ಲಿ 3 ಜನ ವಾಸ ಇರ್ತಾರೆ. ನಾನು ಆಗ್ಲೇ ಹೇಳ್ದಾಗೆ, ಒಂದು ಪ್ರಿನ್ಸ್ ಅನ್ನೋನು ಸಿನಿ ಫೋಟೋ ಡಿಸೈನಿಂಗ್ ಮಾಡೋದಿತ್ತು. ಅಂದ್ರೆ ಫಿಲಂ ಡೈರೆಕ್ಟರು ಮತ್ತೆ ಪ್ರೊಡ್ಯೂಸರ್ಸ್ ಫಿಲಂ ಕೆಲವು ಪಿಕ್ಚರ್ ನ ಫಿಲಂ ಕೊಡ್ತಾರೆ ಇವರಿಗೆ, ಇವರು ಅದನ್ನ ಫೋಟೋ ಡಿಸೈನಿಂಗ್ ಮಾಡೋದು, ಆ ತರ ಕೆಲಸ ಮಾಡೋದು ಪ್ರಿನ್ಸ್. ಕಟ್ಟಿಮನಿ ಏನ್ ಮಾಡೋದು ಅಂದ್ರೆ, ಡಿಸೀಸ್ಡ್ ಏನ್ ಸತ್ತು ಹೋಗಿದ್ದಾರೆ, ಈಗ ಡೆಡ್ ಬಾಡಿ
ಇವರು ಫಿಲಮ್ಗೆ ಹುಡುಗರೆಲ್ಲಾರನು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಸ್ಗೆ ಪರಿಚಯ ಮಾಡಿಕೊಡೋದು, ಇವರೇ ಫಸ್ಟ್ ಟೆಸ್ಟ್ ಮಾಡೋದು. ಇನ್ನ ಹುಡುಗರನ್ನ ಒಳ್ಳೊಳ್ಳೆ ಹುಡುಗರಿದ್ರೆ ಅವ್ರಿಗೆ ಸೈಡ್ ಆಕ್ಟ್ರು ಅದು ಇದು ಮಾಡಿಸ್ತೀನಿ ಅಂತ ಹೇಳೋದು. ಈ ರೀತಿ ಕೂಡ ಯೂತ್ಸು ಮತ್ತೆ ಎಲ್ಲರೂ ಹುಡುಗರು ಮತ್ತೆ ಹೆಣ್ಮಕ್ಳು ಎಲ್ಲ ಬಂದು ಇವರು ಒಂಥರ ಟೆಸ್ಟ್ ಮಾಡೋದು. ಫಸ್ಟ್ ಸ್ಕ್ರೀನ್ ಟೆಸ್ಟ್ ಮಾಡೋದು, ಆಮೇಲೆ ಇವರು ಸೆಲೆಕ್ಟ್ ಆಗ್ತಾರ, ವಾಯ್ಸ್ ಹೇಗಿದೆ, ಇವ್ರ ಆಕ್ಟಿಂಗ್ ಹೇಗಿದೆ, ಇವ್ರ ಬೇಸಿಕ್ ಇವ್ರದ್ದು ಬ್ಯಾಕ್ಗ್ರೌಂಡ್ ಏನು, ಇವರು ವಾಟ್ ಈಸ್ ಇಸ್ ಏನಾದ್ರು ಫಿಲಿಂ ಲ್ಯಾಂಡ್ ಬಗ್ಗೆ ಏನಾದರೂ ಸ್ಟಡಿ ಮಾಡಿದಾರ, ಈ ರೀತಿ ಟೆಸ್ಟ್ ಮಾಡಿ 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 ಪ್ರೊಡ್ಯೂಸರ್ಸ್ಗೆ ಮತ್ತೆ ಡೈರೆಕ್ಟರ್ಸ್ಗೆ ಇವ್ರನ್ನ ಟ್ರೈನಿಂಗ್ ಮಾಡಿ ಅವ್ರನ್ನ ಪರಿಚಯ ಮಾಡಿಸ್ಕೊಡೋದು, ಸಿನಿ ಲ್ಯಾಂಡ್ ಅಲ್ಲಿ ಒಂದು ಆಪರ್ಚುನಿಟಿ ಕೊಡ್ಸೋದು. ಇದು ಇವ್ರ ಕಸಬು. ಏನಾಗುತ್ತೆ, ಇವರು ತಾನು ಬ್ಯುಸಿಯಾಗಿ ಕಟ್ಟಿಮನಿ ಯಾವಾಗ್ಲೂ ಈತ ಬ್ಯುಸಿಯಾಗಿರ್ತಾನೆ ಹನುಮಂತ್ ಕಟ್ಟಿಮನಿ. ಅವರು ಈ ಫೋಟೋ ಸ್ಟುಡಿಯೋ ಜೊತೆಗೆ ಜನ ಬರೋದು, ಹುಡುಗರು ಬರೋದು, ಹುಡುಗಿರ್ ಬರೋದು, ಎಲ್ಲ ಬಂದು 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 ಹೋಗ್ತಾ ಇರ್ತಾರೆ. ಇವರು 3 ಜನದಲ್ಲಿ ಇವನೇ ಬ್ಯುಸಿಯೆಸ್ಟ್ ಮ್ಯಾನ್. ಹನುಮಂತ್ ಕಟ್ಟಿಮನಿನೇ ಬಾರಿ ಬ್ಯುಸಿ. ಇವರು ಕೋಆರ್ಡಿನೇಟರ್ ಟೈಪ್ ಇರ್ತಾರೆ ಅವರು. ಹೀಗಿದ್ದಾಗ ಇವನು ಸತ್ತು ಬಿದ್ದಿರ್ತಾನೆ. ಇವ್ರಿಗೇನು ಗೊತ್ತಿಲ್ಲ. ಇವನು ಯಾಕೆ ಸತ್ತೋದ, ನೆನ್ನೆ ಜೀವಂತವಾಗಿದ್ರು, ಸಾಯಂಕಾಲ ನಾವು ಮಾತಾಡುವಾಗ ನಾವು ಮನೆಗೆ ಹೋಗ್ಬೇಕಾದ್ರೆ ಇವನು ಅಲ್ಲೇ ಹಾಲ್ಟ್ ಆಗೋದ್ರಿಂದ ಇವನು ಇದ್ಯಾಕೆ ಹೀಗಾಯ್ತು ಅಂತೇಳಿ ಇವನು ಚಂದ್ರು ಗಾಬರಿ ಆಗ್ತಾನೆ. ಇಮಿಡಿಯೇಟ್ ಆಗಿ ಈತ ಏನ್ ಮಾಡ್ತಾನೆ, ಉಪ್ಪಾರಪೇಟೆ ಪೊಲೀಸರಿಗೆ ಹೇಳ್ತಾನೆ. ಅಲ್ಲಿ ಪ್ರಕಾಶ್ ಇನ್ಸ್ಪೆಕ್ಟರ್ ಇರ್ತಾರೆ. ಇಮಿಡಿಯೇಟ್ ಆಗಿ ಪ್ರಕಾಶ್ ನಮ್ಗೆ ಹೇಳ್ತಾರೆ, ನಾನು ಸ್ಪಾಟ್ ವಿಸಿಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಏನು ಹೋಗಿದೆ, ಏನಿದೆ, ಸಾಮಾನು ಏನಾದ್ರು ವ್ಯಾಲ್ಯೂಬಲ್ಸ್ ಹೋಗಿದ್ಯಾ, ಅದು ಇದು ನಮ್ಗೆ ಗೊತ್ತಿಲ್ಲ. ನಂತರ ನಾವೇನ್ ಮಾಡ್ತೀವಿ, ಅವರ ಸಂಬಂಧಿಕರನ್ನ ಕರೆಸ್ತೀವಿ. ಇವರು ಯಾರು, ಹನುಮಂತ್ ಕಟ್ಟಿಮನಿ ಒಂದು ವಿಲೇಜ್ ಇಂದ ಬಂದವರು. ಎಲ್ಲಿ ಅಂದ್ರೆ ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇವರು ಸ್ವಂತ ನೇಟಿವ್. ಅಲ್ಲಿಂದ ಬೆಂಗಳೂರಿಗೆ ಜೀವನ ಮಾಡ್ಲಿಕ್ಕೆ ಬಂದಿರ್ತಾರೆ. ಬಂದಾದ್ಮೇಲೆ ಅವರು 9 ಜನ, ತಂದೆ ತಾಯಿಗೆ 9 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, ಒಂದು 5 ಜನ ಹೆಣ್ಮಕ್ಳು. ಇವನಿಗೆ ಕಟ್ಟಿಮನಿಗೆ ಸುಮಾರು ಒಂದು 35-36 ವರ್ಷ. ಇಲ್ಲೇ ಬೆಂಗಳೂರಲ್ಲೇ ಒಂದು 3-4 ವರ್ಷದಿಂದ ಸೆಟ್ಲ್ ಆಗಿರ್ತಾರೆ. ಹೀಗೆ ಫ್ರೆಂಡ್ಸ್ ಜೊತೆ ಇವ್ರ ಜೊತೆ ಎಲ್ಲ ಬಂದು ಈ ಸಿನಿ ಟಚ್ ಇರೋರು. ಈ ಫಿಲಮ್ ಈ ಸಿನಿ ಯಾರ್ಯಾರ ಟಚ್ ಇದೆ ಅವರೆಲ್ಲ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಗಾಂಧಿನಗರ, ಉಪ್ಪಾರಪೇಟೆ, ಚಿಕ್ಕಪೇಟೆ, ಇಲ್ಲೇ ಸುತ್ತಮುತ್ತ ಅವ್ರ ಜೀವನ ಮಾಡ್ಕೊಂಡು ಅವರು ಇದೇ ಕಸುಬು ಮಾಡ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಅದೇ ರೀತಿ ಇವನು ಮಾಡ್ಕೊಂಡಿರ್ತಾರೆ. ಮರ್ಡರ್ ಆಗಿರೋ ಬಗ್ಗೆ ಯಾರಿಗೂ ಏನೂ ಸಹ ಸುಳಿವಿಲ್ಲ, ಅನುಮಾನ ಇಲ್ಲ. ಯಾರು ಮರ್ಡರ್ ಮಾಡಿದ್ರು, ಚಂದ್ರು ನಾವು ವಿಚಾರ ಮಾಡ್ತೀವಿ, ಅವನ ರೂಮ್ಮೇಟ್ ಇನ್ನೊಬ್ರು ಪ್ರಿನ್ಸ್ ಅನ್ನೋರ್ನು ವಿಚಾರ ಮಾಡ್ತೀವಿ. ಏನಕ್ಕೆ, ಏನಾದ್ರೂ ಗಲಾಟೆ ಆಗಿತ್ತಾ ಹಿಂದೆ, ಅಥವಾ ಯಾರು ಇವ್ರ ಬಗ್ಗೆ ದ್ವೇಷಿಗಳಿದಾರ, ಅಥವಾ ಈಗ ಈ ಸಿನಿ ಲ್ಯಾಂಡಲ್ಲಿ ಏನಾಗುತ್ತೆ, ನಾವು ನಿನ್ನ ಹೀರೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಗಿಡ್ಡು ಏನಾದ್ರು ತಗೊಂಡು ಯಾರಾದರೂ ಕ್ಯಾಂಡಿಡೇಟ್ ಹತ್ರ ಅವರು ಈ ರೀತಿ ಏನಾದ್ರು ಮೋಸ ಮಾಡಿ ಆ ರೀತಿ ಏನಾದರೂ ಮರ್ಡರ್ ಆಗಿದೆಯಾ, ಎಲ್ಲ ಆ್ಯಂಗಲಲ್ಲೂ ಸ್ವಲ್ಪ ನಾವು ತನಿಖೆ ಮಾಡ್ತೀವಿ. ನಮ್ಗೆ ಏನೂ ಗೊತ್ತಾಗಲ್ಲ, ಸುಮಾರು ಹೊಸರಲ್ಲಿ ಗೊತ್ತಾಗಲ್ಲ. ಬರ್ತಾ 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 ಅವರ ಸಂಬಂಧಿಕರು, ಅವ್ರ ಅಣ್ಣ ತಮ್ಮದಿರೆಲ್ಲ ಬಂದ ಮೇಲೆ ಅವರ ತಮ್ಮ ಒಬ್ರು ಹೇಳ್ತಾರೆ, ಅವರು ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾರೆ ಏನಂತ, ಅವನ ಕುತ್ತಿಗೆಯಲ್ಲಿ, ಅವನ ನೆಕ್ಕಲ್ಲಿ ಒಂದು ಗೋಲ್ಡ್ ಚೈನ್ ಇತ್ತು, ಮತ್ತೆ ಐಫೋನ್ ಮೊಬೈಲು, ಒಂದು ಹ್ಯಾಂಡಿಕ್ಯಾಮ್, ಅವನ ಹತ್ರ ಒಂದು ಹ್ಯಾಂಡಿಕ್ಯಾಮ್ ಇರ್ತದೆ ಕಾಸ್ಟ್ಲಿದು, ಅದು ಇವೆಲ್ಲ ಮಿಸ್ ಆಗಿದಾವೆ, ಅವನ ಹತ್ರ ಇಲ್ಲ. ರೂಮು ವೆರಿಫೈ ಮಾಡ್ತಾರ ಅವರು, ಮತ್ತೆ ಡೆಡ್ ಬಾಡಿ ಮೇಲೂ ಇರೋದಿಲ್ಲ ಚೈನ್ ಎಲ್ಲ. ಈಗ ಏನಾಗುತ್ತೆ, ಯಾರೋ ಕಳ್ಳರೇನಾದ್ರೂ ದರೋಡೆ ಮಾಡಕ್ ಬಂದು ಅಥವಾ ಕಳ್ತನ ಮಾಡಕ್ ಬಂದು ಏನಾದ್ರೂ ಈ ಚೈನ್ ಎಲ್ಲ ತಗೊಂಡು ಇನ್ನ ಮರ್ಡರ್ ಮಾಡಿದ್ರ. ಇದು ಒಂದು ಮೊಬೈಲ್ ಹೋದ್ಮೇಲೆ ನಾವು ಆ ಮೊಬೈಲ್ ನಂಬರು ಮತ್ತೆ ಸೆಟ್ಟು ಅದೆಲ್ಲ ಮಾಮೂಲಿ ತನಿಖೆ ಮಾಡಕ್ ಶುರು ಮಾಡ್ತೀವಿ. ಎಲ್ಲೋ ಒಂದು ಕಡೆ ಮೊಬೈಲ್ ಯೂಸೇಜ್ ಸ್ಟಾರ್ಟ್ ಆಗುತ್ತೆ, ಆನ್ ಆಗುತ್ತೆ. ಲಾಸ್ಟ್ ಅಲ್ಲಿ ಈ ಅಕ್ಯೂಸ್ಡ್ ಏನಾದ್ರೂ ಸಸ್ಪೆಕ್ಟ್ಸ್ ಅವ್ರನ್ನ ಇವ್ರನ್ನ ಸ್ವಲ್ಪ ವೆರಿಫೈ ಮಾಡ್ಲಿಕ್ಕೆ ನಾವು ಉಪ್ಪಾರಪೇಟೆ ಸಬ್ ಇನ್ಸ್ಪೆಕ್ಟರ್ ಒಬ್ರು ಕೃಷ್ಣಕುಮಾರ್ ಅಂತ ಇರ್ತಾರೆ. ಕೃಷ್ಣಕುಮಾರ್, ಭಾಸ್ಕರ್ ಮತ್ತೆ ವಿಜಯ್ ಅಂತ ಸಿಬ್ಬಂದಿ, ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್. ನಾನು ಅಲ್ಲಿ ACP ಇರ್ತೀನಿ. ಎಲ್ಲ ನಾವು ಒಂದು ಟೀಮ್ ಮಾಡಿ
ಇವರು ಸ್ವಲ್ಪ ಭಾಸ್ಕರ್ ವಿಜಯ್ ಒಳ್ಳೆ ಕ್ರೈಮ್ ಹ್ಯಾಂಡ್. ಇವರು ಒಳ್ಳೆ ಇನ್ಫಾರ್ಮೇಶನ್ ಅದು ಇದು ಕಳ್ಳರ ಬಗ್ಗೆ ಮತ್ತೆ ದರೋಡೆ ಕಳ್ತನ ಅವು ಈ ತರದ ಬಗ್ಗೆ ಒಳ್ಳೆ ಇನ್ಫಾರ್ಮೆಂಟ್ಸ್ ಇರುತ್ತೆ ಅವ್ರಿಗೆ. ಸರಿ, ಅವ್ರನ್ನ ಒಂದು ಟೀಮ್ ಮಾಡಿ ನಾವು ಕೃಷ್ಣಕುಮಾರ್ ಅಂತ ಟೀಮ್ ಮಾಡಿ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಬಿಕಾಸ್ ಇಟ್ ಈಸ್ ವೆರಿ ಸೀರಿಯಸ್ ಮರ್ಡರ್ ಕೇಸ್ ಆಗಿರುತ್ತದೆ, ನಾವು ಇವ್ರನ್ನ ಆರೋಪಿಗಳನ್ನ ಪತ್ತೆ ಹಚ್ಚಕ್ ಬಿಡ್ತೀವಿ. ಆರೋಪಿಗಳನ್ನ ಪತ್ತೆ ಹಚ್ಚಕ್ ಬಿಟ್ಮೇಲೆ ಒಂದ್ ಆಂಗಲ್ ಒಂದು ಮೊಬೈಲ್ ಮಿಸ್ ಆಗಿರ್ತದೆ, ಅದ್ರದ್ದು ಒಂದ್ ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ತದೆ. ಇನ್ನೊಂದು ಕಡೆ ನಮ್ಮ ಲೋಕಲ್ ಇನ್ಫಾರ್ಮೆಂಟ್ಸ್ ಏನಿರ್ತಾರೆ ಅವ್ರ ಬಗ್ಗೆನೂ ಇವನು ಎಲ್ಲೆಲ್ಲಿ ಓಡಾಡ್ತಿದ್ದ, ಯಾರ ಜೊತೆ ಹೋಗ್ತಿದ್ದ, ಎಲ್ಲಿಗೆ ಬರ್ತಿದ್ದ, ಇಲ್ಲಿಗೆ ರೆಗ್ಯುಲರ್ ಆಗಿ ಯಾರ್ಯಾರು ಬರ್ತಿದ್ರು ಅವ್ರದ್ದು ಎಲ್ಲ ವೆರಿಫೈ ಮಾಡಿ ಒನ್ ಬೈ ಒನ್ ನಾವು ವಿಚಾರ ಮಾಡಕ್ಕೆ ಶುರು ಮಾಡ್ತೀವಿ. ಒನ್ ಫೈನ್ ಡೇ ಇದು ಮೊಬೈಲ್ ಕ್ಲೂಸ್ ಸಿಗುತ್ತೆ ನಮ್ಗೆ. ಇದರಲ್ಲಿ ಒಬ್ಬ ಪ್ರಸಾದ್ ಅಲಿಯಾಸ್ ಗೂಂಡಾ ಅಂತ, ಪ್ರಸಾದ್ ಅಲಿಯಾಸ್ ಗೂಂಡಾ ಅನ್ನೋನು ಈತ ರೇಚರಳ್ಳಿ ಅಂತ ಬರುತ್ತೆ, ಎಲ್ಲಿ ನವಿಲೆ ಪೋಸ್ಟ್, ಅದು ಚನ್ನರಾಯಪಟ್ಟಣ ತಾಲೂಕು. ಇಲ್ಲಿ ಅವನು ಈತ ಸ್ವಂತ ಊರಿದು, ಬಟ್ ಈತ MSK ನಗರ್ ಗೊರಗುಂಟೆ ಪಳ್ಳಿದ ಹತ್ರ ವಾಸ ಇರ್ತಾನೆ. ಇವನು ಈ ಮೊಬೈಲು ಮತ್ತೆ ಇವನು ಮತ್ತೆ ಇನ್ನೊಬ್ಬ ಚಂದನ್ ಆರಾಧ್ಯ ಅಲಿಯಾಸ್ ಆರಾಧ್ಯ ಅಂತ, ಈತನು ಸಹ ಕ್ಯಾತ್ಸಂದ್ರ, ತುಮಕೂರು ಹತ್ರ ಕ್ಯಾತ್ಸಂದ್ರದವರು, ಅರಳೂರು ಅಂತ ಅಲ್ಲಿ ಒಂದು ವಿಲೇಜ್ ಇದೆ, ಅರಳೂರು ಗ್ರಾಮದನಿತ. ಇವರಿಬ್ರು ಏನಾಗುತ್ತೆ, ಇವರಿಬ್ರು ಪರಿಚಯ ಇರ್ತಾರೆ. ಇವರಿಬ್ರು ಪರಿಚಯ ಹೇಗೆ, ಅದೇ ಈ ಸಿನಿಲ್ಯಾಂಡ್ದು ಅದು ಇದು ಅವ್ರು ಬರೋದು, ನಮ್ಗೊಂದು ಚಾನ್ಸ್ ಕೊಡ್ಸು ಅನ್ನೋದು, ಈ ರೀತಿ ಸ್ವಲ್ಪ ಪರಿಚಯ ಇರ್ತದೆ ಅವರಿಗೆ. ಒಂದು ದಿವಸ ನೈಟು ಬರ್ತಾರೆ ಇಲ್ಲಿಗೆ ರೂಮಿಗೆ ಬಂದು ಇವನ್ ಜೊತೆಲಿ ಮಾತಾಡ್ತಾರೆ. ಅಂತ ಸ್ವಲ್ಪ ದುಡ್ಡು ಅದು ಇದು ಎಲ್ಲ ಸ್ವಲ್ಪ ತೊಂದರೆ ಇದೆ ನಮಗೆ ಒಂದು ಪಿಕ್ಚರಲ್ಲಿ ಚಾನ್ಸ್ ಕೊಡ್ಸು, ನೀನು ಎಲ್ಲರೂ ಪರಿಚಯ ಇದಾರಲ್ಲ ನಿನಗೆ, ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಪರಿಚಯ ಇದ್ದಾರೆ, ನಾವು ಏನಾದರೂ ಮಾಡಬೇಕು, ಸ್ವಲ್ಪ ನಮ್ಗೆ ಹಣಕಾಸು ಸಿಕ್ಕಾಪಟ್ಟೆ ತೊಂದರೆ ಇದೆ ಊರಲ್ಲಿ ಎಲ್ಲ, ಅದರಿಂದ ನಮಗೂ ಒಂದು ಚಾನ್ಸ್ ಕೊಡಿಸ್ಬೇಕು ಹಾಗೆ ಹೀಗೆ ಅಂತೇಳಿ ಇವನ್ನ ಬೆನ್ನತ್ಕೊಳ್ತಾರೆ. ಒಂದ್ಸರಿ ಬರ್ತಾರೆ, 2 ಸಾರಿ ಬರ್ತಾರೆ. ಒಂದು ದಿವಸ ಈ ಮರ್ಡರ್ ಆಗ ಹಿಂದ್ಲ ದಿವಸ ಕೂಡ ಬರ್ತಾರೆ. ಬಂದು ಇವನ್ನ ರೂಮಲ್ಲೇ ಹಾಲ್ಟ್ ಆಗ್ತಾರೆ. ರೂಮಲ್ಲೇ ಹಾಲ್ಟ್ ಆಗಿ ಇವನ್ ಹೇಳ್ತಾನೆ, ಅಯ್ಯೋ ಕತ್ಲೆ ಆಗಿರ್ತದೆ, ಸಾಯಂಕಾಲ ಆಯ್ತಲ್ಲ, ಅಯ್ಯೋ ಇಲ್ಲೇ ಮಲಗ್ರಪ್ಪ, ಆ ಕಡೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಇವರು ಮಲಗ್ತಾರೆ. ಅಲ್ಲೇ ಮಲಗಿದ್ರೆ ಇವರು ಕನ್ಫರ್ಮ್ ಮಾಡ್ಕೋತಾರೆ, ಇವನ್ ಕತ್ತಲ್ಲಿ ಚೈನ್ ಇರ್ತದೆ, ಒಳ್ಳೆ ಆಪಲ್ ಒಳ್ಳೆ ಮೊಬೈಲ್ ಇರ್ತದೆ, ಹ್ಯಾಂಡ್ ಸೆಟ್ ಕೈಲಿ, ಆಮೇಲೆ ಒಂದು ಇದು ಹ್ಯಾಂಡಿಕ್ಯಾಮ್ ಇರುತ್ತೆ. ಇದೆಲ್ಲ ನೋಡಿ ಸ್ವಲ್ಪ ದುಡ್ಡು ಅದು ಇದು ಇವನ್ಗೆ ಕೇಳ್ತಾರೆ, ಈಗ ಸ್ವಲ್ಪ ದುಡ್ಡು ಇದ್ರು ಕೊಡು ಹಾಗೆ ಹೀಗೆ ಅಂತ. ಇವನ್ ನನ್ನ ಹತ್ರ ಯಾವ ದುಡ್ಡು ಇದೆಯಪ್ಪ ಹಾಗೆ ಹೀಗೆ ಅಂತ ಇವನ್ದೇನೋ ಹೇಳ್ತಾನೆ ಕತೆ. ಆಗ ಆಯ್ತು ಅಂದ್ಬಿಟ್ಟು ಇಲ್ಲೇ ಮಲ್ಕೊಳ್ಳಿ ನೋಡೋಣ ನಾಳೆ ಹಾಗೆ ಹೀಗೆ ಅಂತ ಮಲಗಿಸ್ಕೊಳ್ತಾನೆ. ಪಾಪ ಮಲಗಿಸ್ಕೊಂಡ್ರೆ ನೈಟಲ್ಲಿ ಸುಮಾರು ಮಧ್ಯರಾತ್ರಿಲಿ ಇವನ್ ಮಲ್ಕೊಂಡಿರೋದನ್ನ ಕನ್ಫರ್ಮ್ ಮಾಡ್ಕೋತಾರೆ. ಸುಮಾರತ್ತು ಎಚ್ಚರಾಗಿರ್ತಾರೆ ಇವರು, ಮಾತಾಡ್ಕೊಂಡು ಅದು ಇದು ಮಾತಾಡ್ಕೊಂಡು 12-12:30ವರೆಗೂ ಎಚ್ಚರಾಗಿರ್ತಾರೆ. ಆಮೇಲೆ ಇವನು ಹನುಮಂತ್ ಕಟ್ಟಿ ಬನ್ನಿ ಮಲ್ಕೊಂಡ್ಬಿಡ್ತಾನೆ. ಇವರಿಬ್ರು ಸ್ವಲ್ಪ ಮಲಗ್ದಾಗೆ ಆಕ್ಟಿಂಗ್ ಮಾಡಿ ಅವ್ನು ಮಲಗಿರೋದನ್ನ ಕಟ್ಟಿ ಮನೆ ಮಲಗಿರೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ ಇಬ್ರು. ಯಾರ್ಯಾರು, ಪ್ರಸಾದ್ ಮತ್ತೆ ಚಂದನ್ ಇಬ್ರು ಕನ್ಫರ್ಮ್ ಮಾಡ್ಕೊಂಡು ಅವನಿಗೆ ಚೈನ್ ಕಿತ್ಕೊಂಡು ಈ ಚಾಕು ಇಟ್ಕೊಂಡಿರ್ತಾರೆ. ಚಾಕುಲಿ ಏನ್ ಮಾಡ್ತಾರೆ, ಅವನಿಗೆ ಹೊಡಿಯಕ್ಕೆ ಹೋಗ್ತಾನೆ. ಯಾರಿಗೆ, ಕಟ್ಟಿ ಮನಿ ಸಡನ್ ಆಗಿ ಎಚ್ಚರ ಆಗ್ಬಿಟ್ಟು ಆ ಚಾಕುನ ಹಿಡ್ಕೊಂಡು ಅವನು ಇವ್ರಿಗೆ ಹೊಡಿತಾನೆ. ಅವ್ರಿಗೂ ಕೈಗೆ ಸಣ್ಣ ಪುಟ್ಟ ಏಟಾದಾಗ ಆ ಚಾಕು ಇಬ್ರು ಸೇರಿ, ಯಾರು ಪ್ರಸಾದ್ ಮತ್ತೆ ಆರಾಧ್ಯ ಇಬ್ರು ಸೇರಿ ಅವನ ಕುತ್ತಿಗೆ ಮೇಲೆ ಕೂತ್ಕೊಂಡು ಅವನಿಗೆ ಸ್ಟ್ರ್ಯಾಂಗ್ಯುಲೇಟ್ ಮಾಡ್ಬಿಡ್ತಾರೆ. ಕುತ್ತಿಗೆ ಹಿಚ್ಚಿಕ್ಬಿಡ್ತಾರೆ. ಹೀಗೆ ಹಿಚ್ಚಿಕ್ದಾಗ ಅವನಿಗೆ ಸ್ವಲ್ಪ ಪೇಯ್ನ್ ಆಗುತ್ತೆ. ಪೇಯ್ನ್ ಆಗಿ ಒದ್ದಾಡ್ತಿರ್ತಾನೆ ಅವನು. ಆಗ ಈ ಕ್ಯಾಮ್ರಾ ಇರುತ್ತಲ್ಲ, ಆ ವೈರ್ ಇರುತ್ತಲ್ಲ, ಕ್ಯಾಮ್ರಾ ವೈರ್, ಕೇಬಲ್ ವೈರ್ ತಗೊಂಡು ಸುತ್ತಿ ಟೈಟಾಗಿ ಎಳೆದ್ಬಿಡ್ತಾನೆ. ಎಳೆದಾಗ ಅವನಿಗೆ ಉಸಿರು ಕಟ್ಟಿ ಸತ್ತೋಗ್ತಾನೆ. ಚಾಕುಲು 1-2 ಏಟು ಹೊಡಿತಾರೆ ಕುತ್ತಿಗೆ ಹತ್ರ, ಅದು ಅಲ್ಲೆಲ್ಲ ಬ್ಲೀಡಿಂಗ್ ಆಗಿರ್ತದೆ. ಆಮೇಲೆ ಅಲ್ಲೇ ಸ್ಪಾಟಲ್ಲೇ ಸತ್ತೋಗ್ತಾನೆ. ಇವರು ಕನ್ಫರ್ಮ್ ಮಾಡ್ಕೊಂಡು ನೈಟೇ ಬಾಡಿನ ಅಲ್ಲೇ ಬಿಟ್ಟು ಅಲ್ಲಿಂದ ಇವನ್ ಚೈನು ಮತ್ತೆ ಹ್ಯಾಂಡ್ ಸೆಟ್ಟು
ಮತ್ತೆ ಏನದು ಹ್ಯಾಂಡಿಕ್ಯಾಮು ಎಲ್ಲಾನು ತಗೊಂಡು ಇವರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬರ್ತಾರೆ. ಇವರೇ ಅಂತ ಹೇಗೆ ನಿಮಗೆ ಇವರು ಹೇಗೆ ಸಿಗ್ತಾರೆ ಸರ್? ಇವರು ಅಂದ್ರೆ ನಿಮ್ಗೆ ಹೇಗೆ ಇನ್ಫಾರ್ಮೇಶನ್ ಬರುತ್ತೆ ಇವರೇ ಇದನ್ನ ಮಾಡಿರ್ತಾರೆ ಅಥವಾ ಇವ್ರನ್ನೇ ವಿಚಾರಣೆ ಮಾಡ್ಬೇಕಂತ ಹೇಳಿ? ಈಗ ನಮ್ಗೆ ನಾವು ಈಗಾಗಲೇ ಹೇಳಿದಾಗೆ ಒಂದು ಟೀಮ್ ಮಾಡಿರ್ತೀವಿ, ಸಬ್ ಇನ್ಸ್ಪೆಕ್ಟರ್ ಮತ್ತೆ ಸ್ಟಾಫ್ದು ಒಂದು ಟೀಮ್ ಮಾಡಿರ್ತೀವಿ. ಮೊಬೈಲ್ ಮಿಸ್ ಆಗಿರುತ್ತೆ, ಟ್ರೈನ್ ಹೋಗಿರುತ್ತೆ, ಮೊಬೈಲ್ ಇಂದ ಮತ್ತೆ ಇನ್ಫಾರ್ಮೆಂಟ್ ಇದ್ರ ಮೇಲೆ ಇಂಥವ್ರೆ ಇವ್ರ ಮೇಲೆ ಸಸ್ಪೆಕ್ಟ್ ಇರ್ತದೆ. ನಮಗೆ ಇನ್ಫಾರ್ಮೆಂಟ್ ಜಾಸ್ತಿ ಇರ್ತಾರೆ. ಆಮೇಲೆ ಕೆಲವ್ರನ್ನ ನಾವು ಟೆಕ್ನಿಕಲ್ ಆಗಿ ಕಂಡುಹಿಡಿತೀವಿ. ಆ ರೀತಿ ಇದು ಮೊಬೈಲ್ ಇವ್ರ ಹತ್ರ ಇರುತ್ತೆ ಒಂದು. ಎರಡನೇದು ಇನ್ಫಾರ್ಮೆಂಟ್ ಇದರಿಂದನೂ ಕೂಡ ನಾವು ಪತ್ತೆ ಹಚ್ತೀವಿ. ಆಮೇಲೆ ಮರ್ಡರ್ ಆದ್ಮೇಲೆ ಇವರು ಅಲ್ಲಿಂದ ರೈಲ್ವೆ ಸ್ಟೇಷನ್ ಬರ್ತಾರೆ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬರ್ತಾರೆ. ಬಂದು ಅಲ್ಲಿಂದ ವೇಲೂರ್ಗೆ ಕೊಡ್ತಾರೆ. ವೇಲೂರ್ಗೆ ಹೋಗ್ತಾರೆ. ವೇಲೂರಲ್ಲಿ ಒಂದು 1 or 2 days ಇರ್ತಾರೆ. ನೆಕ್ಸ್ಟ್ ತಿರುಪತಿಗೆ ಬರ್ತಾರೆ. ತಿರುಪತಿಗೆ ಬಂದಾಗ ಏನಾಗುತ್ತೆ, ಅಲ್ಲಿ ಒಬ್ಬ ಮಂಡ್ಯ ಜಿಲ್ಲೆ ಬೆಸಗರಳ್ಳಿ ಅಂತಿದೆ. ಆ ಬೆಸಗರಳ್ಳಿ ಅವನು ಒಬ್ಬ ನನ್ನ ಪರಿಚಯ. ಎಲ್ಲಿ? ತಿರುಪತಿಲಿ ಇವರೆಲ್ಲ ಕನ್ನಡ ಮಾತಾಡ್ತಿರ್ತಾರೆ.